ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ವತಿಯಿಂದ ಹುಬ್ಬಳ್ಳಿಯ ಕೃಷಿ ಕಾರ್ಮಿಕ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಬಡ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಪೆನ್ ವಿತರಣಾ ಕಾರ್ಯಕ್ರಮ ಹಾಗೂ ಅವರ ಜಯಂತಿಯ ಕಾರ್ಯಕ್ರಮವನ್ನ ಆಚರಣೆ ಮಾಡಲಾಯಿತು. ಮಕ್ಕಳಿಗೆ ನೋಡಿ 50,000 ಕೊಟ್ಟು ಶಾಲೆ ಸೇರ್ಸೋಕ್ಕಾಗಲ್ಲ. ಒಂದೇ ಕ್ಲಾಸಿಗೆ ಸೇರಿಸ್ಬೇಕಂದ್ರೆ ನಮ್ಗೆ 50,000 ತುಂಬಬೇಕು. ಅಷ್ಟು ಕೆಪಾಸಿಟಿ ನಮಗಿಲ್ಲ. ಆದರೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನೀವು ಇವರೆಲ್ಲ ನೀವು ಯುವಕರು ಆಮೇಲೆ ಇಲ್ಲಿ ಇದೆಲ್ಲ ಕೂಡಿದ್ರೆ ಅಂದ್ರೆ ಅದಕ್ಕೆ ನಾವು ಮಾರ್ಗದರ್ಶನ. ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಆರ್ ಖಾನಾಪುರ್ ಅವರು ವಿದ್ಯಾರ್ಥಿಗಳಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವರ ಚಿಂತನೆಗಳು ಜಗತ್ತಿಗೆ ಪ್ರೇರಣವಾಗಿದ್ದು ಜಾಗತಿಕ ಚಿಂತಕರಾಗಿ ಗಮನ ಸೆಳೆಯುತ್ತಿದ್ದಾರೆ. ಅಂಬೇಡ್ಕರ್ ಅವರು ಪಡೆದ ಶಿಕ್ಷಣ ಮತ್ತು ಜ್ಞಾನವನ್ನ ಇಂದು ಜಗತ್ತು ಗೌರವಿಸುತ್ತಿದೆ ಎಂದು ತಿಳಿಸಿದರು. ಅನ್ನೋದ್ರ ಬಗ್ಗೆ ನಾವು ನೋಡ್ರಿ ನಾವು ಶಾಲೆ ಕಲೀಲಿಲ್ಲ, ನಾವು ಬರೀ ಕೂಲಿ ಮಾಡೋದಾದ್ರೆ ನಮ್ಮ ಮಕ್ಕಳು ಯಾವಾಗ ಶಿಕ್ಷಣ ಕಲಿತು ನಮ್ಮ ಮಕ್ಕಳು ಯಾವಾಗ ಸರ್ಕಾರಿ ಉದ್ಯೋಗಗಳನ್ನು ಪಡೆದು ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಯಾವಾಗ ನಾವು ಅದಕ್ಕೆ ದಯವಿಟ್ಟು ಅದನ್ನು ಮಾಡಿರಿ. ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಹುಬ್ಬಳ್ಳಿ ತಾಲೂಕಾದೊಳಗೆ ಎಲ್ಲ ಕಡೆಯೂ ನಾವು ಮಕ್ಕಳಿಗೆ ಶಿಕ್ಷಣಕ್ಕೆ ನಮ್ಮ ಕಡೆಯಿಂದ ಎಷ್ಟು ಕೆಪಾಸಿಟಿ ಇದೆಯಲ್ಲ ಅಷ್ಟು ನಾವು ಒಂದು ಪೆನ್ ನೋಟ್ಬುಕ್ಕನ್ನು ಹಂಚುವಂಥ ಕೆಲಸ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀವಿ. ಇದನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಶಹರ ಸಂಘಟನಾ ಸಂಚಾಲಕರಾದ ಮೊಹಮ್ಮದ್ ಸಾಬ್ ಬಂಡಿ ಹಾಗೂ ಕೃಷಿ ಕಾರ್ಮಿಕ ನಗರದ ಯುವಕರು, ಗುರು ಹಿರಿಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.